Game over. ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಬೋವಿ ಸಮಾಜ ಹಾಗೂ ಲಂಬಾಣಿ ಸಮಾಜಗಳ ವಿವಾದಕ್ಕೆ ಮುಖಂಡರುಗಳ ಸಮ್ಮುಖದಲ್ಲಿ ತೆರೆ. ಪುಂಡ ಪೋಖರಿಗಳ ಬಗ್ಗೆ ನನ್ನ ಹೇಳಿಕೆ ವಿನಃ ಸಮಾಜಗಳ ನಡುವೆ ಗೊಂದಲ ಸೃಷ್ಟಿಯಾಗುವಂಥ ಹೇಳಿಕೆ ನಾನು ನೀಡಿಲ್ಲ. ಬೋವಿ ಸಮಾಜದವರು ನನ್ನ ಮೇಲೆ ಮಾಡಿರುವ ಆರೋಪ ಸುಳ್ಳು. ಎಲ್ಲ ಸಮಾಜದ ಜನರೊಂದಿಗೆ ಒಳ್ಳೆಯ ಬಾಂಧವ್ಯ ಇದೆ ಎಂದ ಕುಮಾರ ಮಹಾರಾಜ ಸ್ವಾಮಿಗಳು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ಗವಿಮಠದ ಕುಮಾರ ಮಹಾರಾಜ ಸ್ವಾಮಿಗಳು ಸಮಾಜಗಳ ನಡುವೆ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಹಿನ್ನೆಲೆ ಗವಿಮಠ ಬಿಡಬೇಕು ಎಂದು ಬೋವಿ ಸಮಾಜದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ತಮ್ಮ ಮೇಲೆ ಬಂದ ಆರೋಪದ ವಿಚಾರವಾಗಿ ಭಾನುವಾರ ಆದರಹಳ್ಳಿ ಗ್ರಾಮದ ಅಗಸಿಯ ಮುಂದೆ ಕುಳಿತಿದ್ದ ಕುಮಾರ ಮಹಾಸ್ವಾಮಿಗಳು ಸ್ವಾಮಿಗಳ ಈ ನಡೆಯನ್ನು ಕಂಡು ಲಂಬಾಣಿ ಸಮಾಜದ ಜಿಲ್ಲಾಧ್ಯಕ್ಷರಾದ ರವಿಕಾಂತ್ ಅಂಗಡಿಯವರು ಹಾಗೂ ಬೋವಿ ಸಮಾಜದ ಅಧ್ಯಕ್ಷರಾದ ರಾಘವೇಂದ್ರ ಧಾರವಾಡ್, ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ PSI ರವರಾದ ಈರಪ್ಪ ರಿತ್ತಿ, ಕ್ರೈಮ್ PSI ರವರಾದ ರಾಥೋಡ್ ಅವರು, ಮೋಹನ್ ವಡ್ಡರ್, ಮಾನಪ್ಪ ಲಮಾಣಿ, ಉಮೇಶ್ ವಡ್ಡರ್, ನಾಗೇಶ್ ಲಮಾಣಿ, ಮಂಜಪ್ಪ ಸುಣಗಾರ್, ಲಂಬಾಣಿ ಜನಾಂಗದ ಹಿರಿಯರು, ಯುವಕರು ಮತ್ತು ಬೋವಿ ವಡ್ಡರ್ ಸಮಾಜದ ಹಿರಿಯರು, ಮುಖಂಡರು, ಯುವಕರು ಸಂಧಾನದ ಮುಖಾಂತರ ಪೂಜ್ಯರ ಮನವೊಲಿಸಿ ಈ ವೇಳೆ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಮಂಜುನಾಥ್ ವಿ ಮಾಗಡಿಯವರು ಮಾತನಾಡಿ ಪೂಜ್ಯರನ್ನು ಸಮಾಧಾನಗೊಳಿಸಿ ಇನ್ನು ಮುಂದೆ ಹೀಗಾಗದಂತೆ ನೋಡಿಕೊಳ್ಳುತ್ತೇವೆ ಮತ್ತು ಪುಂಡ ಪೋಖರಿಗಳ ಬಗ್ಗೆ ನಿಗಾ ಇಡಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆಯೊಂದಿಗೆ ಪೂಜ್ಯರೊಂದಿಗೆ ಎಲ್ಲರೂ ಹೊಂದಾಣಿಕೆಯಿಂದ ನಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ನಾನು ಮೆಹಬೂಬ್. ಅದಕ್ಕೊಂದು ವ್ಯವಸ್ಥೆ ಮಾಡ್ತೀವಿ. ಇದನ್ನ ಇಲ್ಲಿಗೆ ನಿಲ್ಲಿಸಿ ಸ್ವಾಮೀಜಿಯವರು ಎಲ್ಲರಿಗೂ ಅವ್ರಿಗೊಂದು ಆಶೀರ್ವಚನವನ್ನ ನೀಡಬೇಕಂತೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ಕೊಂಡು ನಾನು ಯುವಕ ಮಿತ್ರರಿಗೆ ಇದು ಒಂದು ವಾರದಿಂದ ನಡೆದಾಗ ನಮ್ಗೆ ಭಾಳ ಬೇಜಾರಾಗುತ್ತೆ. ಸ್ವಾಮೀಜಿ ಜೊತೆಗೆ ನಾವು ಫೋನ್ ಮಾಡಿ ಈ ಎರಡೂ ಮಠದವರು ನಮ್ಮ ಜೊತೆಗೆ ಅನ್ಯೋನ್ಯ ಸಂಬಂಧದಿಂದ ಇದಾರ. ಯಾಕಂದ್ರೆ ನಾನು ಸತಿಗೆ ಮಠಕ್ಕೆ ಏನಾರ ಬಂದು ನಡ್ಕೋಬೇಕಾದಾಗ ಆ ಬೋಯಿ ಸಮಾಜದವ್ರು ಫೋನ್ ಮಾಡ್ತಿದ್ರು, ನಮ್ಮ ಸ್ವಾಮೀಜಿ ಅವ್ರದ್ದು ಕಾರ್ಯಕ್ರಮ ಅದರಿ, ನೀವೆಲ್ಲ ಊರನ್ನವ್ರು ಕರ್ಕೊಂಬರ್ರಿ. ಅವ್ರ ಸ್ವಾಮೀಜಿಯವರು ನಾವು ಹಿಂದೆ ಕೃಷ್ಣಾಪುರದಾಗ ನಮ್ಗೆ ಅದು ಗೊತ್ತಿರಲಿಲ್ಲ. ಬೋಯಿ ಸಮಾಜದಿಂದ ನಾವು ಸಂಪರ್ಕ ಆಗಿ ನನ್ನಿಂದ ಮತ್ತು ನಮ್ಮ DSS ಸುರೇಶ್ ನಂದನ್ ಅವ್ರು ಅಂತೇಳಿ ಅದಾರ ಅವ್ರ ಸಮ್ಮುಖದಾಗ ನಾವೆಲ್ಲರೂ ಕೂಡಿ ನಾವು ಮಠಕ್ಕೆ ನಡ್ಕೊಳಕ್ಕೆ ಚಾಲೂ ಮಾಡಿದ್ವಿ. ಆದ್ರೆ ಈ ಘಟ್ಟ ನಡೆದಿದ್ದು ನನಗೆ ಭಾಳ ಬೇಜಾರಾಗೈತೆ. ಯಾಕಂದ್ರೆ ನಾನು ಆಡಳಿತ ಗ್ರಾಮದಾಗ ಸಣ್ಣ ಹೊರತಾಗಿ ಗ್ರಾಮದಾಗ ಎರಡೂ ಸಮಾಜದ ಗುಟ್ಟಿಗೆ ಒಳ್ಳೆ ಸಂಬಂಧ ಹೊಂದಂತಾವ. ಅದಕ್ಕೆ ನಾ ಹೇಳಿರಿ ಘಟನೆ ಆಗಬಾರ್ದಿತ್ತು. ನಾವು ಸ್ವಾಮೀಜಿಯವ್ರು ಬಂದ ನಂತರ ಅವ್ರ ಪುಟ ಚರ್ಚೆ ಮಾಡಿ ಹಂಗೇನಾದ್ರೆ ಅವ್ರಿಗೆ ಸ್ವಾಮೀಜಿಯವರಿಗೆ ಅವ್ರ ಫೋನ್ ಮುಖಾಂತರ ಬೆದರಿಕೆ ಹಾಕ್ಯಾರ ಅಂದ್ರೆ ನಾವು ಅವ್ರ ಸಮ್ಮುಖದಾಗ ನಿಮ್ಗೆ ಬಂದು ನಾವು ಶರಣಾಗಿ ನಿಮ್ಗೆ ಪಾದಕಮಲಿಗೆ ಅವ್ರಿಗೆ ನಾವು ಕಾಲು ಬಿದ್ದು ಅವ್ರಿಗೆ ಕ್ಷಮ ಕೇಳ್ತೇವೆ. ಸ್ವಾಮೀಜಿಯವ್ರು ಇದನ್ನು ಬೆಳೆಸೋದು ಬೇಡ. ಯಾಕಂದ್ರೆ ನಾನು ಹೇಳಿದೆ ಅವ್ರಿಗೆ, ಯಾಕೆ ಏನಕ್ಕೆ ಪರಿಸ್ಥಿತಿ ಅಂದಾಗ ನಾಳೆ ಏನಾರ ಘರ್ಷಣೆ ನಡೆದು ಆತಂದ್ರೆ ನಾಳೆ ಪಾಪ ಎಲ್ಲ ಬಡತನದಿಂದ ಬಂದವರು ಏನು ಆಗರ್ಭ ಶ್ರೀಮಂತಿಲ್ಲ ಭಾಳ ಊರಾಗ ಆ ಕಡೆ ಒಂದು 5 ಮಂದಿ ಚಲೋ ಇರ್ಬೋದು, ಸಮಾಜದಾಗ ಈ ಕಡೆ ಒಂದು 5 ಚಲೋ ಮಾಡೋದು. ಪೊಲೀಸ್ ಇಲಾಖೆಯಾಗಿ ಇಷ್ಟೊಂದು ಬಂದು ಮುಂಜಾನೆಯಿಂದ ಸಂಜೆ ಮಟ್ಟ ಬಂದು ಪಾಪ ಅವ್ರಿಗೆ ಇವ್ರಿಗೆ ಮಾಡೋಂಥ ಹರಕತ್ತಾರೆ. ನಾವು ಏನು ಉದ್ದೇಶ ಊರಂದಾಗ ಸಮಾಜದೊಳಗೆ ಇದಕ್ಕೆ ಹತ್ತೋದು ಬೇಡ. ಎಲ್ಲ ಸಮಾಜಗಳು ಒಳ್ಳೆ ಬಾಂಧವ್ಯದಿಂದ ಬೇಸನು ಸ್ವಾಮೀಜಿಯವರ ತಮ್ಮಗಳಿಗೆ ನಾನೊಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹರ ಮುರಿದ್ರು ಗುರು ಕಾಯ್ತಾನಂತ. ಅದಕ್ಕೆ ನೀವು ಗುರುಗಳಾಗಿರೋ ಊರಿಗೆ ಆ ದೇವ್ರು ನಮಗೆ ಕ್ಷಮ ಮಾಡಲಿಂದ್ರು ನಿಮ್ದು ಕ್ಷಮ ಇರಲಿ. ಸಣ್ಣ ಪುಟ್ಟ ಏನು ಊರು ಅದ ಒಂದ್ರ ಸತಿಗೆ ನಿಮ್ಮ ಸಮ್ಮುಖದಾಗ ಒಂದು 2-3 ದಿನದಾಗ ನಮ್ಮ ಮಾನ್ಯ PSI ಸಾಹೇಬ್ ಸತಿಗೆ ಪಾಪ ನೀನು ಬೆಳ್ತಾನ ಗಣಪತಿ ಕಳಿಸಿ ಬೆಳಿಗ್ಗೆ 8ಕ್ಕೆ ಮನಗಿಲ್ಲ ಅವ್ರ ಮಕ್ಕ ತೊಗೊಂಡು ಗೊತ್ತಿಲ್ಲ ಯಾರು ಹೇಳಿ ಬಂದಾರ ಅನಿಸ್ತೈತಿ. ಅದಕ್ಕೆ ಏನೋ ಇರ್ತಾವೆ. ಈಗ ಮತ್ತು ಸಣ್ಣವ್ರು ಏನಾರ ತಪ್ಪು ಮಾಡ್ದಾನ ದೊಡ್ಡರು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ಇರ್ತಾವೆ. ಅದಕ್ಕೆ ಹೊಟ್ಟೆ ಹಾಕೋರಿ. ಊರಿಂದ ಏನೋ ಬಂದ್ರ ಸತಿಗೆ ಈಗ ಹೇಳಿದ್ರಲ್ಲ ನೀವು ಎರಡೂ ಕಡೆ ಅಂದಾಗ ನಾವು ರವಿಯಣ್ಣವ್ರ ಜೊತೆ ಅದನ್ನು ಚರ್ಚೆ ಮಾಡಿ ಎಲ್ಲ ಇವರು ಅಂತ ಎಲ್ಲ ಹಿಡಿದು ಕೂಡ ಚರ್ಚೆ ಮಾಡಿ ಆದಳಿ ಗ್ರಾಮದಾಗ ಈ ವ್ಯವಸ್ಥೆ ಆಗದಂಗೆ ನೋಡಕ್ಕೆ ನಾವು ಎಲ್ಲ ಕೂಡಿ ನಾವು ನಿಮ್ಗೊಂದು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಅದಕ್ಕೆ ತಾವು ಗುರುಗಳಿದ್ದೀರಿ. ಈಗ ಇದನ್ನ ನಾವು ಜಿದ್ದಿಗೆ ಎರಡೂ ಸಮಾಜದವ್ರು ಬೀಳ್ದಂಗೆ ನೀವು ಹೇಳೋಕೆ ನಿಮ್ಗೆ ಹಕ್ಕೈತಿ ಊರಿಗೆ. ಅದಕ್ಕೆ ಇಲ್ಲಿಗೆ ವಿರಾಮ ಮಾಡಿ ನಾವು ಇದನ್ನು ಇಷ್ಟಕ್ಕೆ ಹೇಳಿ ನಾವು ಇವ್ರಿಗೆಲ್ಲ ನಾವು ಕೂಡಿ PSI ಜೊತೆ ಕೂಡಿ ಚರ್ಚೆ ಮಾಡ್ತೇವೆ. ಆದರೆ ಈ ಗ್ರಾಮದಾಗ ಏನಾಗಬೇಕು ಏನಿಲ್ಲ ಅನ್ನೋ ಒಂದು ಒಳ್ಳೆಯ ಒಂದು ವಾತಾವರಣ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀವಿ. ಇದನ್ನ ಇಲ್ಲಿಗೆ ನಿಲ್ಲಿಸಿ ಸ್ವಾಮೀಜಿಯವರು ಎಲ್ಲರಿಗೂ ಅವ್ರಿಗೊಂದು ಆಶೀರ್ವಚನವನ್ನ ನೀಡಬೇಕಂತೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ಕೊಂಡು ನಾನು ಮಾತಾಡೋಕೆ ಅನುಮಾಡಿ ಕೊಟ್ಟಂಥ ಆದಾಳಿ ಎಲ್ಲ ಸಮಸ್ತ ಬಾಂಧವರಿಗೆ ಒಂದು ವಿಷಯ ಮಾತಾಡ್ತಾರೆ.